ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಪ್ರತಿ ಒಂದು ವಿಡಿಯೋನಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ನಿಮ್ಗೆ ಇನ್ಫಾರ್ಮೇಶನ್ಸ್ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಬನ್ನಿ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತಹ ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಅಕ್ಷಯ ವೃಕ್ಷದ ಬಗ್ಗೆ ಮಾತನಾಡಿದೀವಿ. ಸಮಯದ ಅಭಾವ ಇರೋದ್ರಿಂದ ಸಂಪೂರ್ಣವಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ಸಮಸ್ಯೆಗಳಿದೆ, ತೊಂದರೆಗಳಿದೆ ಅಂತಂದಾಗ ಈ ಒಂದು ಅಕ್ಷಯ ವೃಕ್ಷ ಮನೇಲಿದ್ರೆ ಯಾವ ಯಾವ ರೀತಿಯಾಗಿರುವಂತಹ ಸಹಾಯಗಳಾಗುತ್ತೆ, ಇದ್ರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ವೀಕ್ಷಕರು ತಿಳಿಸ್ಕೊಡಿ ದಯವಿಟ್ಟು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನನಗೆ ಇದು ನೋಡ್ತಿದ್ರೆ ಏನೋ ಒಂದು ರೀತಿಯ ಆನಂದ ಏನಾಗುತ್ತೆ ಅಂತಂದ್ರೆ, ಪ್ರತಿಯೊಬ್ಬರ ಮನೆಗೂ ಸೂರ್ಯನಾರಾಯಣನ ಕಳಿಸಿಕೊಟ್ಟಷ್ಟು ತೃಪ್ತಿ, ಪ್ರತಿಯೊಬ್ಬರ ಮನೆಗೂ ಲಕ್ಷ್ಮೀ ನಾರಾಯಣರನ್ನ ಕಳಿಸಿಕೊಟ್ಟಷ್ಟು ಸಂತೃಪ್ತಿ. ಹಾಗೆಯೇ ಮೇಲು ಚಂಡಿ ಹಿದಾಡೆ, ಮನೆಯಲ್ಲಿ ಮಕ್ಕಳು ಹಠ ಮಾಡ್ತಾರಲ್ಲ, ಆಮೇಲೆ ಯಾವ ರೀತಿ ಮಕ್ಕಳು ನಡ್ಕೋಬೇಕಾಗಿತ್ತು ಮಕ್ಕಳಾಗಿ ಇರೋದಿಲ್ಲ, ತಂದೆ ತಾಯಿ ಮೇಲೆ ಯಾವ ರೀತಿಯಾಗಿ ಅವರು ಜೋರು ಮಾಡ್ತಿರ್ತಾರ, ಅಂತಹದನ್ನ ಕಡಿಮೆ ಮಾಡಲು, ಕಡಿವಾಣವಾಕಲು ಯಾರ್ಯಾರಿಗೆ ಎಷ್ಟು ಬುದ್ಧಿ ಕಲಿಸ್ಬೇಕೋ ಅಷ್ಟು ಬುದ್ಧಿಯನ್ನ ಕಲಿಸ್ಲಿಕ್ಕೆ ಅಲ್ಲಿ ಚಂಡಿ. ಇನ್ನ ನೀವೀಗಷ್ಟೇ ಅಂದ್ರೆ ವಿವಾಹವಾಗಲು, ಮದುವೆಗೆ ಪಾಪ ದೂರ, ಅಲ್ಲಿ ಉಮಾಮಹೇಶ್ವರರು ಮಾತಾಪಿತರು ಅಂತ ಏನ್ ಹೇಳ್ತಾರೋ ಹಾಗೇನೆ ಆ ಉಮಾಮಹೇಶ್ವರರು ಇದ್ದಾರೆ. ಯಾವ ಯಾವ ಸಂದರ್ಭಕ್ಕೆ, ಯಾವ ಯಾವ ಸಮಯಕ್ಕೆ ಅವರಿಗೆ ಏನು ಆಗಬೇಕಾಗಿತ್ತೋ ಆಯಾಯ ಕಾಲಘಟ್ಟಕ್ಕೆ ಅಂತಹದ್ದನ್ನ ಶುಭ ಕಾರ್ಯಗಳು ನಡೆಯಲು ಅಲ್ಲಿ ಉಮಾಮಹೇಶ್ವರರ ಸಾಂಕೇತಿಕ ಇರಬೇಕಾಗಿರತಕ್ಕಂತಹದ್ದು ಅವರಿದ್ದಾರೆ. ಬಹುಶಃ ಇವೆಲ್ಲವೂ ಕೂಡ ಹೊಸದಾಗಿ ನಿರ್ಮಾಣ ಮಾಡಬೇಕಾದ್ರೆ ಹಚ್ಚಿಂದ ಹಿಡಿದು ಅದಕ್ಕೆ ಮ್ಯಾನ್ ಮೇಡ್, ಈ ಹಳ್ಳಿಗಳಲ್ಲಿ ಈ ನಾಟಿ ಹಸುವಿನ ತುಪ್ಪ ಅಂತಾರಲ್ಲ, ಅದಕ್ಕೊಂದು ಬೇಡಿಕೆ ಇದೆ. ನಂದಿನಿ ತುಪ್ಪ ಬೇರೆ, ಇನ್ನು ಗೀರ್ ತಳಿದು ಅದು 2,000 1 ಕಿಲೋ ತುಪ್ಪ. ಆ ಗೀರ್ ಹಸುವಿನ ಹಾಲು 1 ಲೀಟರ್ ಕಾಸ್ಟ್ಲಿ ತುಂಬಾ. ಏಕೆ ಅಂತಂದ್ರೆ ಅದಷ್ಟು ಕೆಲಸ ಮಾಡುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ನೀವು ಮನೆಯಲ್ಲಿ ಎಲ್ಲೋ ನಂದಿನಿದು ತಗೊಂಡು ಯಾವಾಗಲೂ ಕೂಡ ಆ ತುಪ್ಪವನ್ನ ಅಡುಗೆಗೆ ಬಳಸ್ಕೊಳ್ಳಲ್ಲ. ಸಾಧ್ಯ ಆದ್ರೆ ಮನೇಲಿ ಊಟ ಮಾಡುವಾಗ ಯಾರಾದ್ರೂ ಹಳ್ಳಿಗಳಿಂದ ಮಾಡಿರೋ ತುಪ್ಪವನ್ನ ತೆಗೆಸ್ಕೊಂಡು ಚೆನ್ನಾಗಿ ಮಾಡಿರ್ತಕ್ಕಂತಹದನ್ನ ಶುದ್ಧಿಯಿಂದ ಅದನ್ನೇ ನಾವು ಬಳಸ್ತೀವಿ. ಇದು ಹಾಗೆಯೇ ಅವರನ್ನ ಹೇಗೆ ಅಂತಂದ್ರೆ, ಯಾವ ರೀತಿ ನಮಗೆ ಅದ್ರ ಮೇಲೆ ನಂಬಿಕೆ ಇದೆಯೋ ಅಂತಹ ನಂಬಿಕೆಯ ವಿಶ್ವಾಸದಿಂದ ಈ ಒಂದು ಅಕ್ಷಯ ವೃಕ್ಷವನ್ನ ನಾವು ಬರಮಾಡಿಕೊಂಡಿದ್ದೆ ಆದ್ರೆ ನಿಜವಾದ ಅಕ್ಷಯ ತೃತೀಯ ಅದಲ್ಲ. ಇದು ನಿನ್ನ ಬದುಕಿನ ಭವ್ಯ ಬದುಕನ್ನಾಗಿ ಅಕ್ಷಯ ಮಾಡ್ಲಿಕ್ಕೆ ಇರತಕ್ಕಂತಹದ್ದು. ಅದ್ರಲ್ಲಿ ಅಷ್ಟು ವರ್ಕ್ ಇದೆ, ಅಷ್ಟು ಶ್ರಮ ಇದೆ. ಒಂದೇ ಒಂದು ಪೆಂಡೆಂಟ್ ರೀ, ಮಕ್ಕಳಿಗೆ ಆಗ್ತಕ್ಕಂಥ ಸಣ್ಣ ಪೆಂಡೆಂಟ್ ಅನ್ನ ನೀವು 20,000 ತೆಗೆದುಕೋಬೇಕ್ರಿ, 20,000 ಕೊಟ್ಟು ತೆಗೆದುಕೋಬೇಕು. ಇನ್ನೂ ಜಾಸ್ತಿನೇ ಕೊಟ್ಟು ತೆಗೆದುಕೋಬೇಕು. ಸಣ್ಣ ಪೆಂಡೆಂಟ್ ಕತ್ತಿಗೆ ಹಾಕೊಳ್ತಕ್ಕ ದಾರದಲ್ಲಿ ಅಷ್ಟೆಲ್ಲ ಇರುತ್ತೆ. ಇದೇನು ಗೊತ್ತಾ, 10 ಜನ ಶ್ರಮ ಇರಬೇಕು, ಅಷ್ಟು ಶ್ರಮ ಇದೆ. ಅದಕ್ಕೆ ಆಯಾಯ ದೇವತೆಗಳು ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕಾಗಿರತಕ್ಕಂತಹ ವಿಘ್ನ ಅನೇಕವಾಗಿರ್ತಕ್ಕಂತಹ ವಿಘ್ನಗಳ ನಿವಾರಣೆ ಮಾಡ್ತಕ್ಕಂತಹ ಗಣಪತಿನ ಅಲ್ಲಿಟ್ಬಿಟ್ಟು ನಾವು ಸುಮ್ಮನೆ ಕಳ್ಸಿಕೊಟ್ಟಿಲ್ಲ. ಅದಕ್ಕೆ ಜೀವಾದಿ ತತ್ವನ್ಯಾಸ ಪ್ರಾಣ ಪ್ರತಿಷ್ಠಾದಿ ಹೋಮವನ್ನ ಏನೆಲ್ಲ ಪದ್ಧತಿ ಪ್ರಕಾರ ಇತ್ತು ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಕ್ರಮಬದ್ಧವಾಗಿ ಮಾಡಿ ನಂತರ ಆ ದೇವತೆಗಳನ್ನ ಆವಾಹನೆ ಮಾಡೋ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಬೀಜಾಕ್ಷರಗಳು, ಮೂಲಿಕೆಗಳು, ಇವಿಷ್ಟೋನು ಸಂಬಂಧಪಟ್ಟಂಗೆ ಇವೆಲ್ಲವೂ ಕೂಡ ವರ್ಕ್ ಇದೆ. ಅದಕ್ಕೆ ನಾನು ಹೇಳ್ತೀನಿ, ಯಾರಾದ್ರೂ ಸ್ವಲ್ಪ ಪ್ರೀತಿಯಿಂದ ಬರಮಾಡಿಕೊಳ್ಳಿ. ಬಲವಂತ ಅಂತ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರಿಗೂ ನನ್ನ ಹತ್ರ ಬಂದು ತೋಡ್ಕೊಂಡಾಗ ಆ ನೋವುಗಳಿಗೆ ಸರಿ ಏನ್ ಮಾಡಬಹುದು. ಬಹುಶಃ ತಾಳೆಗಳಲ್ಲಿ ಏನ್ ಹೇಳಿದೆ, ತಾಳೆಗಳಲ್ಲಿ ಏನಿರ್ತಕ್ಕಂತಹದ್ದು ಪ್ರತಿಯೊಬ್ಬರ ಭಾರತೀಯ ಸನಾತನ ಸಂಪ್ರದಾಯದ ಆಚರಣೆಯನ್ನ ಮಾಡತಕ್ಕಂತಹ ನಮ್ಮಗಳ ಸೂರ್ಯನ ಕಿರಣಗಳು ಯಾವುದೇ ದುರ್ನಾತಿರ್ತಕ್ಕಂತಹ ಜಾಗಕ್ಕೂ ಹೋಗುತ್ತೆ, ಸುವಾಸನೆ ಬರೋ ಜಾಗಕ್ಕೂ ಹೋಗುತ್ತೆ. ಯಾವ ರೀತಿಯಾಗಿ ಅದರ ಕೆಲಸ ಅದು ಮಾಡ್ತಾ ಬರುತ್ತೋ ಎಲ್ಲರೂ ಕೂಡ ಬದಲಾಯಿಸುವಂತ ಶಕ್ತಿ ಇದಕ್ಕೆ ಇರ್ತಕ್ಕಂತಹದ್ದು. ಆ ಸೂರ್ಯ ಪಂಚಾಯತನ ಪ್ರತಿಯೊಬ್ಬರ ಮನೆಯಲ್ಲಿ ಇರಲೇಬೇಕು. ತೋರಿಸಿ ನಿಮ್ಮ ಮನೆಯಲ್ಲಿ, ತೋರಿಸಿ ನಿಮ್ಮ ಮನೆಯಲ್ಲಿ. ಯಾವ ಮನೆಯಲ್ಲಿ ಸೂರ್ಯ ಪಂಚಾಯತನ ಇಲ್ಲ. ಗಣಪತಿ ಪಂಚಾಯತನ ಇರಬೇಕು, ಅದು ಇಲ್ಲ. ಅಥವಾ ಶಿವ ಪಂಚಾಯತನ ಇರಬೇಕು, ಅದು ಇಲ್ಲ. ನಾರಾಯಣ ಪಂಚಾಯತನ ಇರಬೇಕು, ಅದು ಇಲ್ಲ. ಅದಕ್ಕಾಗಿ ನಾನು ಇದನ್ನ ಆ ತಾಳೆಗರಗಳಿಂದ ತೆಗೆದು ಸಂಸ್ಕರಿಸಿ ಸಂಶೋಧನೆಯನ್ನ ಮಾಡತಾ ಆವಾಗ ನನಗೆ 10 ಜನ ಬಂದಾಗ ಸರಿ ಎಲ್ಲಾ ತರಹದ್ದಕ್ಕೂ ಏನು ಮಕ್ಕಳ ವಿದ್ಯಾಭ್ಯಾಸದಲ್ಲೋ ಆ ಮಕ್ಕಳ ದುಶ್ಚಟಗಳು, ದುರಭ್ಯಾಸ, ದುಷ್ಟು ಜೊತೆ ಹೋಗುವಂಥದ್ದಕ್ಕೆ ಒಂದು ಅಬ್ಸರ್ವ್ ಮಾಡ್ತಾ ಬರುತ್ತೆ. ಅವನಾಗ ಅವನು ಬದಲಾಗ್ತಾನೆ. ಅರೆ ನಾನ್ಯಾಕೆ ಹೀಗೆ ಮಾಡಿದೆ, ಅರೆ ಪಕ್ಕದ ಮನೆ ಹುಡುಗ ನೋಡಿ ಚೆನ್ನಾಗಿದ್ದಾನೋ,
ಸರಿ ನಮ್ಮ ಆಂಟಿ ಮಗನ ಅಷ್ಟು ಚೆನ್ನಾಗಿದ್ದಾನೋ, ನಮ್ಮ ಮಾವನ ಮಗನ ಅಷ್ಟು ಚೆನ್ನಾಗಿದೆ, ನಾನು ಯಾಕೆ ಇಷ್ಟು ಕೆಟ್ಬಿಟ್ಟೆ? ಅವನೇ ಅವಲೋಕನ ಮಾಡಿಕೊಳ್ಳುತ್ತಾನೆ. ನೀವು ಹೇಳಿ ಹೇಳಿ ಅವನ ಕೌನ್ಸಿಲಿಂಗ್ ಮಾಡಿ ಮಾಡಿ ಅವನ ಎಚ್ಚೆತ್ಕೊಳ್ಳಿಲ್ಲ, ನೀವು ಅವನ ತಿದ್ದಲಿಕ್ಕೂ ಆಗಲಿಲ್ಲ. ಆದ್ರೆ ಇದು ಅವನ ನಿಧಾನಕ್ಕಪ್ಪ ನಮ್ಮ ಹುಡುಗ ಈಗ ತುಂಬಾ ಚೆನ್ನಾಗಿದ್ದಾನೆ, ಹೇಗ್ ಬದಲಾದ ಅದೇ ಕೃಪೆ ಅನ್ಬಿಡ್ತೀರಿ. ಅಷ್ಟು ಖುಷಿಯಾಗಿ ಅವನು ಬದಲಾಗ್ತಾನೆ. ಇದೊಂದೇ ಅಲ್ಲ, ನೀವು ಏನು ಕೇಳ್ತೀರೋ ಅದೆಲ್ಲವೂ ಕೂಡ ಕೊಡತಕ್ಕಂತಹ ಈ ಅಕ್ಷಯ ಪಾತ್ರೆಯೇ ನಿಮ್ಮ ಮನೆಗೆ ಬರತಕ್ಕಂತಹ ಅಕ್ಷಯ ವೃಕ್ಷವಾಗಿ ದಿನೇ ದಿನೇ ವೃದ್ಧಿಯನ್ನ, ಅಭಿವೃದ್ಧಿಯನ್ನ, ಸಮೃದ್ಧಿಯನ್ನ ಪಡೆದುಕೊಳ್ಳತಕ್ಕಂಥ ಏಕೈಕ ಮಾರ್ಗ ಈ ಅಕ್ಷಯ ವೃಕ್ಷ. ಬಹಳನೇ ಧನ್ಯವಾದಗಳು ಗುರುಗಳೇ. ಕಾರ್ಯಕ್ರಮದಲ್ಲಿ ಬಂದು ಅಕ್ಷಯ ವೃಕ್ಷದ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮ ಮನೆಯಲ್ಲಿ ಕೂಡ ಸಾಕಷ್ಟು ರೀತಿಯಾಗಿರುವಂತಹ ಸಮಸ್ಯೆಗಳಾಗ್ತಾ ಇದೆ, ಅದೆಲ್ಲದರಿಂದ ಕೂಡ ನೀವು ಹೊರಗಡೆ ಬರಬೇಕು ಅಂತಂದ್ರೆ ಅಕ್ಷಯ ವೃಕ್ಷ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದರ ಬಗ್ಗೆ ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ಸಂಖ್ಯೆಗೆ ಕರೆ ಮಾಡಿದಾಗ ಖಂಡಿತ ಸಂಪೂರ್ಣವಾಗಿರುವಂತಹ ವಿಚಾರವನ್ನ ನಿಮಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ.